ಸ್ವಾಗತ. ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಹೇಳಿ ಬಿಜೆಪಿ ನಾಯಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕನ್ನಡ ಭಕ್ತಿಗೀತೆಗೆ ಮೋದಿ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಆಂಧ್ರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶರ್ಮಿಳಾ ಅವರು ಆಯ್ಕೆಯಾಗಿದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ ನಾಗಾಲ್ಯಾಂಡ್ನಲ್ಲಿ ರಾಹುಲ್ ಗಾಂಧಿ ಅವರು ಸಂವಾದವನ್ನ ನಡೆಸಿದ್ದಾರೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಿಂದ ಹಿಂದೆ ಸರಿದಿರುವಂತಹ ಭಾರತೀಯ ಮೂಲದ ವಿವೇಕ್ ರಾಮಸ್ವಾಮಿ, ರಾಜಕೀಯದಲ್ಲಿ ಯಾರು ಶತ್ರು ಅಲ್ಲ, ಯಾರು ಮಿತ್ರರಲ್ಲ. ಯಾವಾಗ ಬೇಕಾದ್ರೂ ಮಿತ್ರರು ಶತ್ರು ಆಗ್ತಾರೆ, ಶತ್ರುಗಳು ಮಿತ್ರರಾಗ್ತಾರೆ. ಬಿಜೆಪಿ ನಾಯಕರಾಗಿರುವಂತಹ ಅಶ್ವಥ್ ನಾರಾಯಣ್ ಅವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ನನ್ನ ಬಯಕೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ವಿಷಯವನ್ನ ಹೇಳಿದ್ದಾರೆ ಅಶ್ವಥ್ ನಾರಾಯಣ್ ಅವರು ಅನ್ನುವಂತಹ ಮಾಹಿತಿಯನ್ನ ಬಿಚ್ಚಿಡ್ತೀವಿ ನೋಡಿ. ರಾಜಕೀಯದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರು ಅಲ್ಲ ಅನ್ನೋ ಮಾತು ಸರ್ವಕಾಲಿಕ ಸತ್ಯ. ಈ ಮಾತು ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರ ರಾಜಕೀಯ ನಡೆಯಲು ನಿಜವಾಗಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಶ್ವಥ್ ನಾರಾಯಣ್ ಅವರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಹಾರೈಸುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಶೇಷಾದ್ರಿಪುರಂನ ಶೀರೂರು ಪಾರ್ಕ್ನಲ್ಲಿ ಮಲ್ಲೇಶ್ವರಂ, ಚಾಮರಾಜಪೇಟೆ, ಗಾಂಧಿನಗರ ಕ್ಷೇತ್ರದ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಸಚಿವರಾಗಿರುವಂತಹ ಅಶ್ವಥ್ ನಾರಾಯಣ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೋಗಲಿದ್ದಾರೆ. ಇನ್ನು ಉತ್ತಮ ಮಟ್ಟದ ಸ್ಥಾನಕ್ಕೆ ಹೋಗಲಿ, ಇನ್ನು ಎತ್ತರದ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗ್ಲಿ, ಸಿಎಂ ಕೂಡ ಆಗ್ಲಿ ಅಂತ ಹಾರೈಸುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಅಶ್ವಥ್ ನಾರಾಯಣ್ ಅವರ ಈ ಮಾತಿಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿದ್ದ ಕಾಂಗ್ರೆಸ್ ನಾಯಕರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ವೇದಿಕೆಯ ಮೇಲೆ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಗುಳ್ನಕ್ಕೂ ಸುಮ್ಮನಾಗಿದ್ದಾರೆ. ಆದ್ರೆ ಪಕ್ಕದಲ್ಲಿ ಕುಳಿತಿರುವಂತಹ ಸಚಿವರು ಆಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಚಪ್ಪಾಳೆ ಹೊಡೆದು ಫುಲ್ ಸ್ಮೈಲ್ ಅನ್ನ ಕೊಟ್ಟಿದ್ದಾರೆ. ಕನ್ನಡದ ಭಕ್ತಿಗೀತೆಗೆ ಮೋದಿ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂತಹ ಭಕ್ತಿಗೀತೆಗೆ ಮೋದಿ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಟ್ವೀಟ್ ಖಾತೆಯಲ್ಲಿ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಸುದ್ದಿಯನ್ನ ಟ್ವೀಟ್ ನಲ್ಲಿ ಮೋದಿ ಅವರು ಹಂಚಿಕೊಂಡ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಪೂಜಿಸಲೆಂದೇ ಹೂಗಳ ತಂದೆ ಎನ್ನುವಂತಹ ಕನ್ನಡ ಹಾಡಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಹಾಡಿರುವ ಪೂಜಿಸಲೆಂದೇ ಹೂಗಳ ತಂದೆ ಹಾಡಿನ ಲಿಂಕ್ ಅನ್ನ ಮೋದಿ ಅವರು ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ. ಕನ್ನಡದಲ್ಲಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಈ ನಿರೂಪಣೆಯ ಪ್ರಭು ಶ್ರೀರಾಮನ ಭಕ್ತಿಯ ಭಾವನೆಯನ್ನ ಸುಂದರವಾಗಿ ಎತ್ತಿ ಹೇಳಿದ್ದಾರೆ. ಇಂತಹ ಪ್ರಯತ್ನಗಳು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಅಂತ ಮೋದಿ ಅವರು ಬಣ್ಣಿಸಿದ್ದಾರೆ. ನನಗೆ ಇದೇ ತುಂಬಾ ಸಂತೋಷದ ಕ್ಷಣ. ನಾನು ಈಗ ಅನುಭವಿಸುತ್ತಿರುವ ಭಾವನೆಯನ್ನ ವಿವರಿಸಲು ಪದಗಳೇ ಸಾಲ್ತಾ ಇಲ್ಲ ಅಂತ ಸ್ವತಃ ಶ್ರೀರಾಮನ ಆಶೀರ್ವಾದ ನನಗೆ ಇದೆ ಅಂತ ಹೇಳಿ ಶಿವಶ್ರೀ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನಗೆ ಕಷ್ಟಕರವಾಗಿರುವಂತಹ ಕ್ಷೇತ್ರವನ್ನ ಕೊಟ್ಟರು ಕೂಡ ಅದನ್ನು ಕೂಡ ಜಯಿಸಿಕೊಂಡು ಬರುತ್ತೇನೆ ಅಂತ ಹೇಳಿ ಸೋಮಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ 3 ಲೋಕಸಭಾ ಎಲೆಕ್ಷನ್ನ ಕ್ಷೇತ್ರವನ್ನ ಕೊಟ್ಟರು ಕೂಡ ನಾನು ಅದನ್ನ ಜಯಿಸಿ ಬರುತ್ತೇನೆ ಅಂತ ಹೇಳಿ ಸೋಮಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಸೋಮಣ್ಣ ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕಷ್ಟಕರವಾದ ಯಾವುದೇ 3 ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿ ಕೊಟ್ಟರು ಸರಿ, ಅವುಗಳನ್ನ ಗೆಲ್ಲಿಸಿಕೊಂಡು ಬರುತ್ತೇನೆ ಅಂತ ಹೇಳಿ ವಸಿಷ್ಠರಿಗೆ ಹೇಳಿದ್ದೇನೆ ಅಂತ ಮಾಜಿ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸೋಮವಾರ ಅವರು ಸುದ್ದಿಗಾರರ ಜೊತೆ ಮಾತನಾಡಿ ವಸಿಷ್ಠರನ್ನ ಶನಿವಾರ ಭೇಟಿ ಮಾಡಿದಾಗ ರಾಜ್ಯಸಭೆಗೆ ಟಿಕೆಟ್ ಕೇಳುವುದರ ಜೊತೆಗೆ 3 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿಯನ್ನ ಕೇಳಿದ್ದೇನೆ. ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಮತ್ತು ಪಕ್ಷದ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಅವರ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿದ್ದಾರೆ. 5 ನಿಮಿಷಗಳ ಸಮಯವನ್ನ ಕೇಳಿದ್ದೆ, ಆದ್ರೆ ಅವರು ನನ್ನ ಜೊತೆ ಅರ್ಧ ಗಂಟೆ ಮಾತನಾಡಿದ್ದಾರೆ. ಇದೀಗ ಎಲ್ಲವೂ ಸುಖಾಂತ್ಯವಾಗಿದೆ. ಒಳ್ಳೆಯತನಕ್ಕೆ ಮತ್ತು ಒಳ್ಳೆಯ ನಡವಳಿಕೆಗಳಿಗೆ ಬೆಲೆ ಇದ್ದೇ ಇರುತ್ತದೆ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವರು ನನ್ನ ಬಗ್ಗೆ ಸಕಾರಾತ್ಮಕವಾಗಿಯೇ ಚಿಂತೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಒಳ್ಳೆಯ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಿ ಸೋಮಣ್ಣ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸೋಮಣ್ಣ ಅವರು ಹಿರಿಯರು, ಪಕ್ಷಕ್ಕೆ ಅವರದ್ದೇ ಆದ ಕೊಡುಗೆ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಗೆಲ್ಲುವ ಭರವಸೆಯಿಂದ ಸ್ಪರ್ಧೆ ಮಾಡಲಿದ್ದಾರೆ. ಅವರು ಸೋಲು ನಮಗೂ ಕೂಡ ನೋವನ್ನ ತಂದಿದೆ. ವಸಿಷ್ಠರ ಮುಂದೆ ಅವರು ವ್ಯಕ್ತಪಡಿಸಿರುವಂತಹ ಆಕಾಂಕ್ಷೆಯ ಬಗ್ಗೆ ಮಾತನಾಡುತ್ತೇನೆ. ಇದಕ್ಕೆ ತಮ್ಮ ಅಭ್ಯಂತರವೇನಿಲ್ಲ. ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿಯೂ ಸೇರಿ ಯಾವುದೇ ವಿಚಾರದಲ್ಲಾದರೂ ಸರಿ ವಸಿಷ್ಠರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೋ ಅದೇ ತೀರ್ಮಾನದ ರೀತಿ ನಾನು ನಡೆದುಕೊಳ್ತೇನೆ ಅಂತ ಹೇಳಿ ಬಿವೈ ವಿಜೇಂದ್ರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಆಂಧ್ರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶರ್ಮಿಳಾ ಅವರು ಆಯ್ಕೆಯಾಗಿದ್ದಾರೆ. ಶರ್ಮಿಳಾ ಅವರು ಸಂತೋಷದ ಕ್ಷಣವನ್ನ ಹಂಚಿಕೊಂಡಿದ್ದಾರೆ. ಖರ್ಗೆ ಅವರು ಈ ಅಧ್ಯಕ್ಷ ಸ್ಥಾನವನ್ನ ಶರ್ಮಿಳಾ ಅವರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು ಸುದ್ದಿ ಅಂತೀರಾ? ಇಲ್ಲಿದೆ ನೋಡಿ.
ಮಾಜಿ ಮುಖ್ಯಮಂತ್ರಿ ಬಿವೈ ರಾಜಶೇಖರ ರೆಡ್ಡಿ ಅವರ ಪುತ್ರಿ ಮತ್ತು ಆಂಧ್ರಪ್ರದೇಶದ ಸಿಎಂ ಜಗನ್ ಮೋಹನ್ ರೆಡ್ಡಿ ಅವರ ಸಹೋದರಿ ಬಿಎಸ್ ಶರ್ಮಿಳಾ ಅವರನ್ನ ಆಂಧ್ರಪ್ರದೇಶ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆಯಾಗಿ ನೇಮಕ ಮಾಡಲಾಗಿದೆ. ಶರ್ಮಿಳಾ ಅವರು ಕೆಲವು ದಿನಗಳ ಹಿಂದಷ್ಟೇ ನವದೆಹಲಿಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರ ಸಮ್ಮುಖದಲ್ಲಿ ಕಾಂಗ್ರೆಸ್ ಅನ್ನ ಸೇರಿದ್ರು. ಕಳೆದ ತೆಲಂಗಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಶರ್ಮಿಳಾ ಅವರು ಕಾಂಗ್ರೆಸ್ನ ಬೆಂಬಲವನ್ನ ಘೋಷಣೆ ಮಾಡಿದ್ರು. ಕಾಂಗ್ರೆಸ್ ಸೇರಿದ ಬಳಿಕ ಶರ್ಮಿಳಾ ಸ್ಥಾಪಿಸಿದ್ದ ಬಿಎಸ್ಆರ್ ತೆಲಂಗಾಣ ಪಕ್ಷವನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಿದ್ರು. ವೈಎಸ್ ಶರ್ಮಿಳಾ ಅವರನ್ನ ಆಂಧ್ರಪ್ರದೇಶ ರಾಜ್ಯ ಘಟಕದ ನೂತನ ಅಧ್ಯಕ್ಷೆಯಾಗಿ ನೇಮಕ ಮಾಡಲಾಗಿದೆ ಎಂದು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಂಧ್ರದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಗಿಡುಗು ರುದ್ರರಾಜು ಅವರನ್ನ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ವಿಶೇಷ ಆಹ್ವಾನಿತರಾಗಿ ನೇಮಕ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ ಶುರುವಾಗಿದೆ. ಈಗ ನಾಗಾಲ್ಯಾಂಡ್ನಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಶುರುವಾಗಿದೆ. ಇಲ್ಲಿನ ಜನಕ್ಕೆ ರಾಹುಲ್ ಗಾಂಧಿ ಅವರು ಕೆಲವೊಂದು ಮಾತುಗಳನ್ನ ಹೇಳಿದ್ದಾರೆ, ಅವ್ರ ಜೊತೆ ಸಂವಾದವನ್ನ ನಡೆಸಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ನಾಗಾಲ್ಯಾಂಡ್ನಲ್ಲಿರುವಂತಹ ಜನಗಳಿಗೆ ಯಾವೆಲ್ಲ ಮಾತುಗಳನ್ನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ 3ನೇ ದಿನವಾದ ಇಂದು ನಾಗಾಲ್ಯಾಂಡ್ ರಾಜಧಾನಿ ಕೊಹಿಮಾದನ್ನ ತಲುಪಿದೆ. ಮೊದಲಿಗೆ ಕೊಹಿಮಾ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿದ ರಾಹುಲ್ ಹುತಾತ್ಮರಿಗೆ ಗೌರವವನ್ನ ಸಲ್ಲಿಸಿದ್ದಾರೆ. ನಂತರ ಜನರನ್ನ ಉದ್ದೇಶಿಸಿ ಇವರು ಮಾತನಾಡಿದ್ದಾರೆ. ನೀವು ಚಿಕ್ಕ ರಾಜ್ಯವಾದರೇನಂತೆ ನಿಮಗೂ ಕೂಡ ಅಷ್ಟೇ ಸಮಾನತೆ ಇದೆ. ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಉದ್ದೇಶವೂ ಇದೇ ಆಗಿದೆ ಅಂತ ಹೇಳಿದ್ದಾರೆ. ವಿವಿಧ ಸಾಂಸ್ಕೃತಿಕ ಧರ್ಮ ಭಾಷೆಗಳಿಂದ ಬೇರ್ಪಟ್ಟಿದ್ದ ಎಲ್ಲಾ ಮನಸ್ಸುಗಳನ್ನ ಒಗ್ಗೂಡಿಸುವ ಉದ್ದೇಶದಿಂದ ಕಳೆದ ಬಾರಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನ ಕೈಗೊಂಡಿದ್ದೆವು. ಪಶ್ಚಿಮದಿಂದ ಪೂರ್ವದ ಕಡೆಗೆ ಯಾತ್ರೆಯನ್ನ ಕೈಗೊಳ್ಳಬೇಕು ಎಂದು ಈಗ ನಾವು ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ. ಇದೀಗ ನಮ್ಮ ಸಾಧನೆಯನ್ನ ಶುರು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಜನರಿಗೆ ಸಮಾನ ನ್ಯಾಯವನ್ನ ಒದಗಿಸುವುದರ ಜೊತೆಗೆ ರಾಜಕೀಯ ಆರ್ಥಿಕ ರಚನೆಯನ್ನ ಹೆಚ್ಚು ಸಮಾನವಾಗಿ ಹಾಗೂ ಎಲ್ಲರನ್ನ ಒಳಗೊಳ್ಳುವ ಹಾಗೆ ಮಾಡುವುದು ಈ ಯಾತ್ರೆಯ ಉದ್ದೇಶ ಅಂತ ಹೇಳಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಆಗಲಿದೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯ ಅತಿಥಿಗಳು ಕೂಡ ಬರ್ತಾ ಇದ್ದಾರೆ. ದೇಶ ಅಲ್ಲ ವಿದೇಶಗಳಿಂದಲೂ ಕೂಡ ಅತಿಥಿಗಳು ಬರ್ತಾ ಇದ್ದಾರೆ. ಹಾಗೆ ಹಲವಾರು ಉಡುಗೊರೆಗಳು ಕೂಡ ರಾಮ ಮಂದಿರಕ್ಕೆ ಬರ್ತಾ ಇದೆ. ಇಲ್ಲೊಂದು ಉಡುಗೊರೆ ಬರ್ತಾ ಇದೆ, ಅದು ಆಗ್ರಾದ ಪೇಡ. 56 ರೀತಿಯ ಬಗೆ ಬಗೆಯ ಪೇಡಗಳನ್ನ ಆಗ್ರಾದಿಂದ ಬರಮಾಡಿಕೊಳ್ಳಲಾಗ್ತಾ ಇದೆ. ಅಂದ್ರೆ ರಾಮನ ನಗರ ಅಂತಾನೆ ಕರೆಸಿಕೊಳ್ಳುವಂತಹ ಅಯೋಧ್ಯೆಗೆ 56 ಪೇಡಗಳು ಬರ್ತಾ ಇದೆ. ಅಂದ್ರೆ 56 ಬಗೆ ಬಗೆಯ ಪೇಡಗಳು ಬರ್ತಾ ಇದೆ. ಯಾವೆಲ್ಲ ಪೇಡಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ಜನವರಿ 22ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಗಣ್ಯರಿಗೆ ಆಹ್ವಾನವನ್ನ ನೀಡಲಾಗ್ತಾ ಇದೆ. ರಾಮ ಮಂದಿರಕ್ಕೆ ದೇಶದ ಹಲವಾರು ಕಡೆಯಿಂದ ವಿವಿಧ ಬಗೆಯ ಉಡುಗೆ ತೊಡುಗೆಗಳು ಬರ್ತಾ ಇದೆ. 2100 ಕೆಜಿ ತೂಕದ ಗಂಟೆ, ಸೀತಾಮಾತೆಯ ಊರಾದ ನೇಪಾಳದಿಂದ ಸುಮಾರು 3000ಕ್ಕೂ ಹೆಚ್ಚು ಉಡುಗೊರೆಗಳು, ರಾಮ ಮಂದಿರದ ಪರಿಕಲ್ಪನೆಯಲ್ಲಿ ಅರಳಿದ ವಜ್ರದ ಸರ, ಹೀಗೆ ಹಲವಾರು ಉಡುಗೆಗಳು ಬರ್ತಾ ಇದೆ. ಅಂದ್ರೆ ಉಡುಗೊರೆಗಳು ಬರ್ತಾ ಇದೆ. ಈ ನಡುವೆ ದೇಶದಲ್ಲಿಯೇ ಪ್ರಸಿದ್ಧಿ ಪಡೆದಿರುವಂತಹ ಆಗ್ರಾ ಪೇಡ, ಅದು ಬೂದುಗುಂಬಳಕಾಯಿಯಿಂದ ಮಾಡಿರುವಂತಹ ಒಂದು ಸಿಹಿ ತಿಂಡಿ ಅಂತಾನೆ ಹೇಳಬಹುದು. ಇದು ಅಯೋಧ್ಯೆಗೆ ತಲುಪಲಿದೆ. ಆಗ್ರಾದಿಂದ ಅಯೋಧ್ಯೆಗೆ ಸುಮಾರು 56 ಬಗೆಯ ಪೇಡಾಗಳನ್ನ ಕಳಿಸಲಾಗಿದೆ. 108 ಅಡಿ ಉದ್ದದ ಅಗರಬತ್ತಿಗೆ ಅಗ್ನಿ ಸ್ಪರ್ಶವನ್ನ ಮಾಡಲಾಗಿದೆ. ಗುಜರಾತ್ನಿಂದ ತಂದ 108 ಅಡಿ ಉದ್ದದ ಅಗರಬತ್ತಿಯನ್ನ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ನೃತ್ಯ ಗೋಪಾಲ್ ದಾಸ್ ಜಿ ಮಹಾರಾಜ್ ಅವರ ಸಮ್ಮುಖದಲ್ಲಿ ಹೊತ್ತಿಸಲಾಗಿದೆ. ಈ ವೇಳೆ ಹಲವಾರು ರಾಮ ಭಕ್ತರು ಹಾಜರಿದ್ದರು. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಿಂದ ಭಾರತದ ಮೂಲದವರು ಆಗಿರುವಂತಹ ವಿವೇಕ್ ರಾಮಸ್ವಾಮಿ ಅವರು ಹಿಂದೆ ಸರಿದಿದ್ದಾರೆ. ಫೆಬ್ರವರಿಯಿಂದ ಭಾರಿ ಪ್ರಚಾರದಲ್ಲಿ ಈ ರಾಮಸ್ವಾಮಿ ಅವರು ಇದ್ರು, ವಿವೇಕ್ ರಾಮಸ್ವಾಮಿ ಅವರು ಇದ್ರು. ಈ ಕೆಲವೊಂದು ಬೇಜಾರಗಳಿಂದ ಅವರು ಹಿಂದೆ ಸರಿದಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಯಾಕೆ ಅವರು ಚುನಾವಣಾ ಅಧ್ಯಕ್ಷಗಿರಿಯಿಂದ ಅಂದ್ರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಿಂದ ಯಾಕೆ ಹಿಂದೆ ಸರಿದ್ರು ಅನ್ನುವಂತಹ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಐವಾ ಕಾಸಸ್ನಲ್ಲಿ ಹಿನ್ನಡೆ ಅನುಭವಿಸಿದ ಬೆನ್ನಲೆಯಲ್ಲಿ ಅಮೆರಿಕ ಅಧ್ಯಕ್ಷರು ಸ್ಪರ್ಧೆಯಿಂದ ಹಿಂದೆ ಸರಿಯುವುದಾಗಿ ಭಾರತದ ಮೂಲದ ವಿವೇಕ್ ರಾಮಸ್ವಾಮಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅಲ್ಲದೆ ಡೊನಾಲ್ಡ್ ಟ್ರಂಪ್ ಅವರನ್ನ ಬೆಂಬಲಿಸುವುದಾಗಿ ಹೇಳಿದ್ರು. ನಾನು ಎಲ್ಲಾ ರೀತಿಯಲ್ಲೂ ನೋಡಿದೆ, ನನಗೆ ಗುರಿ ತಲುಪಲು ಸಾಧ್ಯವಾಗ್ತಾ ಇಲ್ಲ. ಈ ಕ್ಷಣದಿಂದ ಅಧ್ಯಕ್ಷೀಯ ಪ್ರಚಾರವನ್ನ
ಮೊಟಕುಗೊಳಿಸುತ್ತಿದ್ದೇನೆ. ಮುಂದಿನ ಅಧ್ಯಕ್ಷನಾಗಲು ನನಗೆ ಯಾವುದೇ ಮಾರ್ಗವಿಲ್ಲ ಅಂತ 38 ವರ್ಷದ ರಾಮಸ್ವಾಮಿ ಅವರು ರಿಪಬ್ಲಿಕನ್ ಅಧ್ಯಕ್ಷೀಯ ಸಭೆಯ ಫಲಿತಾಂಶವನ್ನ ಬರುತ್ತಿದ್ದಂತೆ ಐವಾದಲ್ಲಿ ನಿರಾಶೆಗೊಂಡು ಬೆಂಬಲಿಗರೊಂದಿಗೆ ಈ ಮಾತನ್ನ ಹೇಳಿದ್ದಾರೆ. ಬಯೋಟೆಕ್ ಉದ್ಯಮಿಯಾಗಿರುವಂತಹ ವಿವೇಕ್ ರಿಪಬ್ಲಿಕನ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಕಳೆದ ವರ್ಷ ಫೆಬ್ರವರಿಯಲ್ಲಿ ಘೋಷಣೆಯನ್ನ ಮಾಡಿದ್ರು. ಆದರೆ ಐವಾ ಕಾಕಸಸ್ನಲ್ಲಿ ಕಡಿಮೆ ಮತವನ್ನ ಪಡೆದು ನಿರಾಶೆಯನ್ನ ಅನುಭವಿಸಿದ್ದಾರೆ. 7.7% ಮತವನ್ನ ಪಡೆಯುವ ಮೂಲಕ 4ನೇ ಸ್ಥಾನವನ್ನ ಪಡೆದಿದ್ದಾರೆ. 50ಕ್ಕೂ ಅಧಿಕ ಮತಗಳನ್ನ ಪಡೆದಿರುವ ಐವಾ ಕಾಕಸಸ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಗೆದ್ದಿದ್ದಾರೆ. ಫ್ಲೋರಿಡಾ ಗವರ್ನರ್ ರಾನ್ ಡಿ ಸ್ಯಾಂಟಿಸ್ ಅವರು 2ನೇ ಸ್ಥಾನವನ್ನ ಪಡೆದಿದ್ದಾರೆ. ಭಾರತೀಯ ಮೂಲದವರಾಗಿರುವಂತಹ ನಿಕ್ಕಿ ಹ್ಯಾಲೆ ಅವರು 3ನೇ ಸ್ಥಾನವನ್ನ ಪಡೆದಿದ್ದಾರೆ. ಫಲಿತಾಂಶ ಬಂದ ಬಳಿಕ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ ವಿವೇಕ್ ರಾಮಸ್ವಾಮಿ ಅಧ್ಯಕ್ಷ ಸ್ಥಾನಕ್ಕೆ ಟ್ರಂಪ್ ಅವರನ್ನ ಅನುಮೋದಿಸುತ್ತೇನೆ ಅಂತ ಹೇಳಿದ್ದಾರೆ. ಮುಂದಿನ ಕಾಕಸಸ್ ಜನವರಿ 23ರಂದು ನ್ಯೂ ಹೆಮಿಸ್ಪಿಯರ್ ಇದರಲ್ಲಿ ನಡೆಯುತ್ತಿದ್ದು ಇಲ್ಲಿ ಅವರು ಟ್ರಂಪ್ ಪರ ಪ್ರಚಾರ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಮಸ್ವಾಮಿ ಮೂಲತಃ ಕೇರಳದವರಾಗಿದ್ರು. ಅವರ ಪೋಷಕರು ಕೆಲಸಕ್ಕೆಂದು ಅಮೆರಿಕಕ್ಕೆ ಹೋಗಿದ್ರು. ಈ ಕಾರಣಕ್ಕೋಸ್ಕರ ಅಮೆರಿಕದಲ್ಲಿ ರಾಮಸ್ವಾಮಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ಅನ್ಕೊಂಡಿದ್ರು. ಅವರಿಗೆ 4ನೇ ಸ್ಥಾನ ಸಿಕ್ಕಿದೆ. ನಿಕ್ಕಿ ಹ್ಯಾಲೆ ಬಳಿಕ ರಿಪಬ್ಲಿಕನ್ ಅಧ್ಯಕ್ಷೀಯ ರೇಸ್ನಲ್ಲಿದ್ದ 2ನೇ ಭಾರತೀಯ ಸಂಜಾತ ಅಂತ ಹೆಗ್ಗಳಿಕೆ ಇವರದ್ದು ಆಗಿತ್ತು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.